ಸಾಮಾನ್ಯವಾಗಿ ಎಲ್ಲ ಕಡೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮತ್ತು ಪಂಚಾಯಿತಿ ಅಧ್ಯಕ್ಷರ ಒಡನಾಟ ಉತ್ತಮವಾಗಿರುತ್ತೆ. ಆದರೆ ಶಿವಮೊಗ್ಗ ಜಿಲ್ಲೆಯ ಮುದಿನಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮಾತು ಕೇಳ್ತಿಲ್ಲ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು ಪಿಡಿಒ ಕಚೇರಿಯಲ್ಲೇ ವಿಷ ಸೇವನೆ ಮಾಡಿದ್ದಾರೆ. ಶ್ರೀರಾಂಪುರ ಬಸವೇಶ್ವರ ದೇವಸ್ಥಾನಕ್ಕೆ ಸೇರಿದ್ದ ಜಾಗವನ್ನ ಬೆಂಗಳೂರು ಮೂಲದವರಿಗೆ ಅನಧಿಕೃತವಾಗಿ ದಾಖಲೆ ಮಾಡಿಕೊಟ್ಟಿರುವ ಪಿಡಿಒ ಮಾಡಿಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇದನ್ನ ಕೇಳಲು ಬಂದ ಗ್ರಾಮಸ್ಥರ ಮುಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾತಿಗೆ ಯಾವುದೇ ಕಿಮ್ಮತ್ತು ನೀಡಿಲ್ಲವೆಂದು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಸ್ಥಳೀಯರೊಬ್ಬರು ದೂರಿದ್ದಾರೆ. ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ವಿಷ ಸೇವಿಸಿದ್ದು ರಘು ಅವರನ್ನ ಸದ್ಯ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸದ್ಯ ರಘು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಇಲ್ಲಾಂದ್ರೆ ಲೈನ್ ಜಾಗ ನಾವು ಏನ್ ಕೊಟ್ರು ರಿಸಲ್ಟ್ ಏನು ಒಂದು ಕೆಲಸ ಮಾಡಿಲ್ಲ. ಮಾತಿಗೆ ಒಂದೇ ಒಂದು ಇವ್ರ ಮನೇಲಿ ಕೋಡಿ ಜಾಗ ತುಂಬಾ ಅವಳೇನೋ ಇಸ ತಗೊಬಂದ್ಲು ಕುಡಿತೀನಿ ಅಂದ್ಲು. ಅದೇ ಅವಾಗ ನೀವು ಇರ್ಲಿಲ್ಲ. ನಾವು ನಿಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಇವ್ರು ಇರ್ಲಿಲ್ಲ ಬಿಡು. ನಿಮ್ಮ ಹತ್ರ ಕೇಳಕ್ ಬರಲ್ಲ. ಇವ್ರು ಇರ್ಲಿಲ್ಲ. ನಾವು ಕೇಳಿದಕ್ಕೆ ಕೋಡಿ ಜಾಗದಾಗೆ ಅವ್ರಿಗೆ ಖಾತೆ ಮಾಡ್ಕೊಟ್ಟಿಯಾರ. ನೀರು ಹೋಗೋ ಜಾಗ ಮತ್ತೆ ಇಲ್ಲಾಂದ್ರೆ ಲೈನ್ ಜಾಗನೂ ಬರುತ್ತೆ, ಇಲ್ಲ ನೀರು ಹೋಗೋ ಜಾಗ ಆದ್ರೂ ಬರುತ್ತೆ. ಅದು ಖಾತೆ ಮಾಡಿಸ್ಕೊಟ್ರು. ಅದಕ್ಕೊಂದು ಅರ್ಜಿ ಕೊಟ್ಟೆ, ಅದನ್ನೇ ಯಾರು ಏನು ಸ್ಪೆಸ್ ಮಾಡಲ್ಲ. ಅದು ನನಗೆ ಏನೂ ಕೊಡ್ಲಿಲ್ಲ. ಅದು ಲಾಸ್ಟಿಗೆ ಅವನಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಟ್ರಿ. ಇವನು ಆರಾಮಾಗಿ ಕೋಡಿ ಜಾಗದಲ್ಲೇ ಈಗ ಹರಿಯೋ ನೀರಿನ ಜಾಗದಲ್ಲಿ ಅವ್ನು ಕೋಡಿ ಕಟ್ಟಿದ್ರೆ ಊರಿಗೆ ಬರುತ್ತಲ್ಲ ನೀರು. ಅವಾಗ ಅದ್ರ ನೀವು ಇರ್ಲಿಲ್ಲ. ಅವಾಗ ನೀವ್ ಇರ್ಲಿಲ್ಲ. ಅದೊಂಚೂರು ನೋಡಿ ಬೇಕಾದ್ರೆ ಅದೊಂಚೂರು ನೋಡಿ. ನಾನು ಹೇಳೋದಷ್ಟೇ ನಿಮಗೆ. ಗ್ರಾಮ ಪಂಚಾಯತ್ ನಾನು ಫಾಲೋ ಅಪ್ ಮಾಡ್ತೀನಿ. ಅಧ್ಯಕ್ಷ ಕಬ್ಬಿನೂ ಒಟ್ಟಿಗೆ ಹೋಗ್ತೀವಿ. ಸರ್ ನೀವು ಬರ್ಬೇಕು, ನಾವು ಬರ್ತೀವಿ. ನಮ್ಗೆ ಹೇಳಿ ಸರ್, ನಾವು ಇದು ಮಾಡ್ತೀವಿ. ನಾವು ಬರ್ತೀವಿ. ಮಾತಿಗಷ್ಟೇ ಇಲ್ಲಿ ಮಾಡಿಲ್ಲ ಅಂತ ಇಷ್ಟ ಹೈಟ್ ಹಿಡಿತೀರಿ ಬಿಟ್ರೆ ನೀವು ಯಾವ್ದು ಪ್ರೋಗ್ರೆಸ್ ಮಾಡಿ ಜನಕ್ಕೆ ಅನುಕೂಲ ಮಾಡೋ ಕೆಲಸ ಒಂದು ಮಾಡಲ್ಲ. ನೀವು ಬೇರೆ ಹೇಳಿ ಖಂಡಿತ ಕೆಲಸ ಮಾಡ್ತಾರೆ. ನೀವು ಗಮನಕ್ಕೆ ತರದಾಗ ಎಲ್ಲ ಮಾಡ್ತಾರಲ್ಲ, ಅದೇ ತಲೆ ವಿಷಯ. ಎಲ್ಲ ಗಮನ ಸರ್ ಒಂದು ಸ್ಕೀಮ್ ಬಂದ್ರು ಆಯ್ತು. ಈಗ ನೀವು ಯೋಚನೆ ಮಾಡ್ಬೇಕು. ಈಗ ದೇವಸ್ಥಾನ ಜಾಗ ಎಲ್ಲೋಯ್ತು ಅಂತ ನೀವು ಒಂದು ಹಾಕ್ಬೇಕು. ಬಂದಿದ್ದು ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದು. ಅಧಿಕಾರಿಗಳು ಬೀಗ ಹಾಕೊಂಡು ಹೋಗಿದ್ದಾರೆ. ಈಗ ಯಾರೂ ಇಲ್ಲ ಅಲ್ಲಿ ಅಧಿಕಾರಿಗಳು. ಹಾಸ್ಪಿಟ್ಲಿಗೂ ಯಾರೂ ಬಂದಿಲ್ಲ. ಅಡ್ಮಿಟ್ ಮಾಡಿ ನಾನೇ ಅಡ್ಮಿಟ್ ಮಾಡಿದ್ದು. ಅಲ್ಲಿಂದ ಬುಲೆರೋದಲ್ಲಿ ಕರ್ಕೊಂಡು ನಾನೇ ಬಂದು ಅಡ್ಮಿಟ್ ಮಾಡಿದ್ದು. ಇಲ್ಲ, ಶ್ರೀರಾಂಪುರ ಗ್ರಾಮಸ್ಥನು. ಗ್ರಾಮಸ್ಥ. ಇಲ್ಲ, ಜೊತೆ ಹೋಗಿಲ್ಲ. ನಾವು ಅರ್ಜಿ ಕೊಡೋಣ ಅಂತ ಹೋಗಿದ್ದು. ಆ ಸಮಯದಲ್ಲಿ ಈ ಥರ ಆಗ್ತಿದೆ. ವಿನೋದ್ ಅಂತ ನಮ್ಮ ಶ್ರೀರಾಂಪುರ ಗ್ರಾಮಸ್ಥರು. ಮುದಿನಕೊಪ್ಪ ಗ್ರಾಮ ಪಂಚಾಯತಿಗೆ ಏನೋ ಕೆಲಸ ಆಗ್ತಿಲ್ಲ ಅಂತ ಹೋಗಿದ್ವಿ. ಅಧ್ಯಕ್ಷರನ್ನ ಕರ್ಕೊಂಡು ಹೋಗಿದ್ವಿ. ಅಧ್ಯಕ್ಷರ ಹತ್ರ ಕೇಳಿದಾಗ ಅವರು PDO ಏನೋ ಮಾಡಿಕೊಡ್ತಿಲ್ಲ ಅಂತ ಹೇಳ್ತಾಯಿದ್ರು. PDO ಹತ್ರ ಅವ್ರು ಡೈರೆಕ್ಟಾಗಿ ಹೇಳಿದಾಗ ಅವ್ರ ಅಧ್ಯಕ್ಷರು ಕೇಳಿದ್ರು. ಅವ್ರು ಏನಕ್ಕೂ ಆನ್ಸರ್ ಮಾಡಿಲ್ಲ. ಅದಕ್ಕೋಸ್ಕರ ಇವ್ರೇನು ಮಾಡಿದ್ರು, ನಾನು ಇರಬೇಕಾ ಸಾಯ್ಬೇಕಾ, ಏನೂ ಕೆಲಸ ಮಾಡಿಕೊಡ್ತಿಲ್ಲಲ್ಲ ನೀವು ಅಂತ ಹೇಳ್ಬಿಟ್ಟು ಅಲ್ಲೇ ತಗೊಂಡು ಅಲ್ಲೇ ಕಣ್ಣು ಮುಂದೆ ಕುಡಿದ್ರು. ಯಾವುದೂ ಕೆಲಸ ಮಾಡಿಕೊಡ್ತಿಲ್ಲ, ಯಾವುದೂ ವರ್ಕ್ ಕೊಡ್ತೀವಿ. PDO ಯಾವುದೂ ವರ್ಕ್ ಮಾಡಿಕೊಡ್ತಿಲ್ಲ ಅಂತ ಹೇಳ್ಬಿಡಿ. ಶ್ರೀರಾಂಪುರಕ್ಕೆ ಯಾವುದೂ ಕೆಲಸನೇ ಮಾಡ್ತಿಲ್ಲ ಅವರು. ಅಧಿಕಾರಿ PDO ಅಧಿಕಾರಿ ಹೆಸರು ಗೊತ್ತಿಲ್ಲ ಸರ್. ಜಾಸ್ತಿ ಒಟ್ಟು PDO ಜೊತೆ ಅವ್ರಿಗೂ ಸಮಸ್ಯೆ ಇತ್ತು ಅನ್ನೋದು ಮಾತ್ರ ಅಷ್ಟೇ ಗೊತ್ತು ಸರ್ ನನಗೆ. ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅವ್ರು ಈಗ ಬೆಳಗ್ಗೆ ಹೋಗಿ ಇಲ್ಲ ಕೇಳ್ತೀನಿ, ಫೈಲ್ ಯಾಕೆ ಮೂವ್ ಮಾಡಿಲ್ಲ ಏನು ಅಂತ ಹೇಳಿದ್ರಷ್ಟೇ ಸರ್. ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಈ ಥರ ಮಾಡ್ಕೊಂಡಂತ ನನಗೂ ಈಗ ನಾನು ಬಂದೂ ಸ್ವಲ್ಪ ಹೊತ್ತೇ ಆಯಿತು ಸರ್. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನೆಯಲ್ಲಿದ್ದೆ ನಾನು. ನನಗೆ ಬೇರೆಯವ್ರು ಯಾರೋ ಹೇಳಿ ನಾನು ಬಂದೆ. ಮುದಿನಕೊಪ್ಪ ಗ್ರಾಮ ಪಂಚಾಯತಿ. ಅದೇ PDOಗೆ ಇವ್ರಿಗೂ ಸಮಸ್ಯೆ ಇತ್ತು ಸರ್. ಏನು ಕೆಲಸ ಹೇಳಿದ್ರು ಮಾಡಲ್ಲ. ಆ ಥರ ತುಂಬ ಸಮಸ್ಯೆ ಆಗ್ತಾನೆ ಇತ್ತು. ಜನನೂ ಇವ್ರಿಗೆ ಬಂದು ಬೈಯೋರು. ನೀವು 3 ತಿಂಗಳಾಯಿತು 4 ತಿಂಗಳಾಯಿತು ಫೈಲ್ಗಳು ಕೊಟ್ಟು ಇನ್ನೂ ಮೂವ್ ಆಗಿಲ್ಲ, ನಮಗೆ ಇದು ಮಾಡಿಲ್ಲ ಅಂತ ಹೇಳೋರು ಸರ್. ಇವರು ಇಲ್ಲ ಮಾಡಿಕೊಡ್ತೀನಿ ಅಂತಲೇ ಹೇಳೋರು ಸರ್. ಅವ್ರಿಗೆ ಹೇಳಿದ್ರೆ ಅವ್ರು ಕೆಲಸನೇ ಮಾಡ್ತಿರ್ಲಿಲ್ಲ ಸರ್.
ಅವರು ಅಧ್ಯಕ್ಷರಾಗಿದ್ದಾರೆ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಸರ್. ಹಾಂ ಸರ್. ಇಲ್ಲ, ಪಂಚಾಯತಿಗೆ ಹೋಗಿ